ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ. ನಾನು ಆಲ್ರೆಡಿ ಹೆಲ್ತ್ ಇಶ್ಯೂಯಿಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ. ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು, ಕರ್ಕೊಂಬಂದಿದ್ದು ಅವರೇ ತಿರ್ಗಾ. ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ, ಡೆಡ್ಲಿ ಲವರ್ಸ್ ಅಂದರೆ ಫಸ್ಟು ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ, ಈಗ ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀನಿ, ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ. ಇವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು. ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ. ಅದೆಲ್ಲ ಥಿಯೇಟ್ರಲ್ಲೇ ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗೇಂದ್ರ ಸರ್ ಕತೆ ಹೇಳಿದ್ರು, ಅವಾಗ ಅರ್ಥ ಆಗಿರಲಿಲ್ಲ. ಸ್ಕ್ರಿಪ್ಟ್ ಕೊಟ್ಟರು, ಅವಾಗಲೂ ಅರ್ಥ ಆಗಲಿಲ್ಲ. ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ಥರ ಇದೆ. ಪೂರ್ತಿ ನೋಡಿಲ್ಲ, ಇನ್ನೂ ನೋಡಬೇಕು. ಬಟ್ ಅದೇ ಸ್ಟೋರಿ ಹೇಳೋಕ್ಕಾಗಲ್ಲ, ಅದನ್ನ ಹೌದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗಲೇ. ಮಲ್ಟಿ ಲೇಯರ್ ಅದು, ಸೀನ್ ಒಳಗೆ ಸೀನು, ಅದರೊಳಗೆ ಇನ್ನೊಂದು ಸೀನು, ಅದರೊಳಗೆ ಒಂದು ಸೀನ್, ಆ ಥರ ಸ್ಕ್ರೀನ್ ಪ್ಲೇ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ವಾ, ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ, ನಂದು ಬಂಜಾರ ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ. ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ. ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು. ಸೊ ಇದೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು. ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ, ಅದ್ರ ಮಾತಾಡ್ತೀನಿ. ಅದು ಸಾರಿ ಮರ್ತೋಯ್ತು. ಪಾತ್ರ ಅದೇ ಸರ್, ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ. ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ದು ಕೂಡ ಅದೇ ಟೈಮಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಸ್ವಲ್ಪ ಸೀನ್ ಇದೆ. ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಸಾಕಾಗಲ್ಲ, ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀವಿ. ಅದೇ ಸರ್ ಸಿನಿಮಾ. ಅದು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ ಸರ್, ಇಲ್ಲ ಕಳ್ತನ ಮಾಡುವಾಗಲೇ ಲವ್ ಆಗುತ್ತೆ ಸರ್. ಹಾಂ, ಕಳ್ತನ ಮಾಡೋಕ್ಕೂ ಮುಂಚೆ. ಹಾಂ ಸರ್, ಚೆನ್ನಾಗಿದೆ ಸರ್. ಅದೇ ಸ್ವಲ್ಪ ಲ್ಯಾಪ್ರೋಸ್ಕೋಪಿ ಆಯಿತು ನನಗೆ ಅದೇ ಟೈಮಲ್ಲಿ. ಅದಕ್ಕೆ ನಾನು ಡಬ್ಬಿಂಗ್ ನಂದು ವಾಯ್ಸ್ ಕೂಡ ಕೊಡೋಕ್ಕಾಗಲಿಲ್ಲ ಸರ್. ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್. ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಬ್ರು ಸೇರಿ ಮಾಡಬೇಕು ಅಂತ ಇದೆ ಸರ್. ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿದ್ದೀನಿ ಸರ್. ಸಿನಿಮಾದಲ್ಲಿ ಅದು ಬಿಟ್ಟರೆ ಇಡೀ ಟೀಮಲ್ಲಿ ಸರ್ ಭಾಸ್ಕರ್ ಸರು ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದೇ ನಾನು ಮಾಡ್ತಿರುವಾಗ ತುಂಬ ನರ್ವಸ್ ಆಗ್ತಿದೆ. ಭಾಸ್ಕರ್ ಸರು, ವಿನೋದ್ ಸರು, ಪ್ರೇಮ ಮೇಡಮು, ಹೀರೋಯಿನು, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಧೈರ್ಯ ತುಂಬಿದ್ರು ಸರ್. ಆವಾಗ ಸ್ವಲ್ಪ ಮಾಡೋಕ್ಕಿದೆ. ಅದರಲ್ಲೂ ನಾಗೇಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರ ಕತೆ ಹೇಳ್ತಾರೆ ಅರ್ಥನೇ ಆಗ್ತಿಲ್ಲ ನನಗೆ. ಹೋದ್ರು ಎಷ್ಟು ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ. ಕೇಳಿ ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತದು ಪೂರ್ತಿ. ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಪ್ರೇಮ ಮೇಡಮ್ ಅಂತೂ ನಾನು ಅವರಿಗೆ ಬಗ್ಗೆ ಹೇಳಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಲೋಕೇಶ್ ಸರು ಎಲ್ಲೇ ಹೋದ್ರು ನಾವು ಮಂಚಿನ ಬೆಲೆ ಡ್ಯಾಮಿಗೆ ಹೋಗ್ತಿದ್ವಿ ಸರ್. ಅಲ್ಲಿ ಪ್ರತಿ ಸತಿ ಅಲ್ಲಿ ಆ್ಯಕ್ಚುಲಿ ಪೊಲೀಸವ್ರು ಬಂದ್ಬಿಡೋರು. ಪ್ರತಿ ಸತಿ ಅವ್ರು ಮಾತಾಡ್ ಕಳ್ಸೋರು. ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ, ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಹಾಗೆ ಇನ್ನೊಂದೇನು ಅಂದರೆ ನಮ್ಮ ಲಹರಿ ವೇಲು ಸರ್ದು ಶೂಟು ನೋಡೋಕ್ಕಾಗಿಲ್ಲ. ನನಗೆ ಹೆಸರು ಕೇಳಿದ್ದೆ ಸರ್, ಸಂಸ್ಥೆದು ಇದಾಗಲಿ ನಾನು ಕೇಳಿದ್ದೆ. ಇದುವರೆಗೂ ನಿಮ್ಮನ್ನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸರ್. ಆ್ಯಕ್ಚುಲಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ ಸರ್. ಆಮೇಲೆ ವಿನೋದ್ ಸರು ಸುಮಾರು ಮೂವೀಸ್ ಮಾಡಿದ್ದಾರೆ. ಹೌದು ಸರ್, ಅದು ನಿಜನೇ. ವಿನೋದ್ ಸರ್ ಹೇಳ್ಬೇಕು ಅಂದರೆ ಅವರು ಕೂಡ ತುಂಬ ಒಳ್ಳೆ ಆ್ಯಕ್ಟರ್ ಸರ್. ಅವರು ಬಿಫೋರ್ ಸಿನಿಮಾ ಮಾಡಿದ್ದಾರೆ ತುಂಬಾನೇ. ಅವರು ಸಪೋರ್ಟಿವ್ ಆಗಿದ್ರು ಸರ್. ಎಸ್ ಉಮೇಶ್ ಸರ್, ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಅವರೇ ನನಗೆ ಈ ಚಾನ್ಸ್ ಸಿಗೋ ಕಾರಣನೇ ಅವರು. ಫೋಟೋ ನೋಡಿಬಿಟ್ಟು ಈ ಹುಡುಗನೇ ಇರಲಿ, ಇವನೇ ಫಿಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು. ಹಾಗೆ ನಮ್ಮ ಪ್ರಶಾಂತ್ ಬ್ರದರು ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರ್. ಇಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಕಥೆಯನ್ನು ರಚಿಸಿ ಎಸ್ ಉಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ಬಂದರು. ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕತೆ ಅಂದರೆ ಇವತ್ತಿನ ಸಮಾಜದಲ್ಲಿ, ಈ ಜನ್ರೇಷನ್ನಲ್ಲಿ ತಂದೆ ಆದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ. ಅದರಲ್ಲಿ ತಂದೆ ಆದರೂ ಎರಡನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡ್ದಿರ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಮಕ್ಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.